ಸುಬ್ಬು, ಅವ್ರನ್ನ ಹುಡ್ಕೋವರೆಗೂ ನನಗೆ ನಿದ್ದೆ ಬರಲ್ಲ ಸುಬ್ಬು. ಏನು ಮಾಡೋದು ನಾವೀಗ? ಫಾರ್ಮ್ ಹೌಸ್ಗೆ ಹೋಗ್ಬೇಡ ಮೇಡಮ್. ಇಲ್ಲ ಸುಬ್ಬು, ಆ ವಿಜಯಾಂಬಿಕಾ ಅಷ್ಟು ದಡ್ಡಿ ಅಲ್ಲ. ನಾವು ಫಾರ್ಮ್ ಹೌಸಿಗೆ ಹೋದಾಗಲೇ ಅವಳಿಗೆ ಅನುಮಾನ ಬಂದಿರುತ್ತೆ, ಯಾರೋ ಇಬ್ಬರು ಫಾರ್ಮ್ ಹೌಸಿಗೆ ಬಂದಿದ್ರು ಅಂತ. ಅವರು ಅವಳನ್ನ ಡೆಫಿನೆಟ್ ಆಗಿ ಶಿಫ್ಟ್ ಮಾಡಿಸಿರ್ತಾಳೆ. ಏನು ಮಾಡೋದು ಮೇಡಮ್ ಇವಾಗ? ನೇರವಾಗಿ ಹೋಗಿ ವಿಜಯ ಮೇಡಮ್ನು ಕೇಳೋದಕ್ಕಾಗಲ್ಲ. ಸುಬ್ಬು, ನಾವು ವಿಜಯಾಂಬಿಕಾನ ನೇರವಾಗಿ ಹೋಗಿ ಕೇಳೋಕ್ಕಾಗಲ್ಲ. ಆದರೆ ವಿಜಯಾಂಬಿಕಾ ಹತ್ರ ಮಾತಾಡೋದಕ್ಕೆ ಅಂತಾನೆ ನಮಗೆ ಸುಂದ್ರ ಅವ್ರು ಇದ್ದಾರಲ್ಲ. ಅಂದರೆ ವಿಜಯಾಂಬಿಕಾ ಸುಂದ್ರ ಅವ್ರನ್ನ ತುಂಬ ನಂಬಿದಾಳೆ. ನಾವು ಸುಂದ್ರ ಅವ್ರ ಹತ್ರ ಮಾತಾಡಿ ಇಂಡೈರೆಕ್ಟ್ ಆಗಿ ವಿಜಯಾಂಬಿಕಾ ಅವ್ರನ್ನ ಎಲ್ಲಿ ಕೂಡ ಹಾಕಿದಾಳೆ ಅಂತ ತಿಳ್ಕೊಬೋದಲ್ವಾ? ಮೇಡಮ್, ನೀವೇ ಹೇಳಿದ್ರಲ್ಲ ವಿಜಯ ಮೇಡಮ್ ಅಷ್ಟು ದಡ್ಡಿ ಅಲ್ಲ ಅಂತ. ಹಾಗಿರುವಾಗ ಬಾವ ಏನೇ ಕೇಳಿದ್ರು ವಿಷಯ ಬಿಟ್ಕೊಟ್ಬಿಡ್ತಾರಾ? ಬಿಟ್ಕೊಡಲ್ಲ. ಆದರೂ ನನಗೇನೋ ಆ ಜಾಗ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಹೆಂಗೋ ಆ ಗನ್ನ ತಲುಪಿಸೋದಕ್ಕೆ ವಿಜಯಾಂಬಿಕಾ ಸುಂದ್ರ ಅವ್ರ ಹತ್ರ ಹೇಳಿದ್ಲಲ್ಲ, ಆ ಜಾಗ ಯಾವುದು ಅಂತ ತಿಳ್ಕೊಬೋದಲ್ವಾ? ಗನ್ನ? ಯಾವ ಗನ್ನು ಮೇಡಮ್? ಯಾವ ಗನ್ನು? ಯಾರಿಗೆ ತಲುಪಿಸೋದು? ಓ, ನಿಮ್ಗೆ ಈ ವಿಷಯದ ಬಗ್ಗೆನೇ ಗೊತ್ತಿಲ್ಲ ಅಲ್ವಾ? ಏನಾಗಿತ್ತು ಗೊತ್ತಾ? ನೀವು ಕಳ್ಕೊಂಡಿದ್ದ ಪೆನ್ನು ಇದೇನಾ ನೋಡಿ. ಗನ್ನ ಕೊಟ್ಟಿದ್ದು ವಿಜಯಾಂಬಿಕಾ ಮೇಡಮ್. ವಿಜಯಾಂಬಿಕಾ ಅವರು ಮಾತು ಕೇಳ್ಕೊಂಡು ನಿಮ್ಮ ವಿರುದ್ಧ ಸಂಚು ಮಾಡಕ್ಕೆ ಹೊರಟಿದ್ದೆ ಮೇಡಮ್. ಅವಾಗಲೇ ಸುಂದ್ರ ಅವರು ನಾನು ಹೇಳೋದೆಲ್ಲ ಕೇಳೋದಕ್ಕೆ ಒಪ್ಕೊಂಡಿದ್ದು. ಯಪ್ಪ ಯಪ್ಪ ಯಪ್ಪ, ಇಷ್ಟೆಲ್ಲ ಆಗಿದೆಯಾ ಮೇಡಮ್? ಅಲ್ಲ, ಗನ್ನು ಗಿನ್ನು ಅಂತಿದ್ದೀರಾ, ಇದು ಯಾಕೋ ನಂಗೆ ತುಂಬ ಡೇಂಜರ್ ಅನ್ನಿಸ್ತಾ ಇದೆ ಮೇಡಮ್. ಏಯ್ ಸುಬ್ಬು, ನಿನ್ ಕೋಪದ ಮುಂದೆ, ನಿನ್ನ ಆವೇಶದ ಮುಂದೆ ಈ ಗನ್ನು ಬಾಂಬು ಇದೆಲ್ಲ ಟುಸ್ಸು ಸುಬ್ಬು. ನಿನ್ ಕೋಪ ಬಂದ್ರೆ ನೀನ್ ಮನುಷ್ಯನೇ ಆಗಿರಲ್ಲ, ಗೊತ್ತಾ ನಿನಗೆ? ಅಂಥದ್ರಲ್ಲಿ ಈ ಭಯ ಎಲ್ಲ ನಿನ್ಗೆ ಸೂಟ್ ಆಗಲ್ಲ ಸುಬ್ಬು. ಸುಮ್ಮನೆ ಇರು ನೀನು. ಏನು ಮಾಡ್ಬೇಕು ನಾನು? ನಾಳೆ ಬೆಳಗ್ಗೆನೆ ಸುಂದ್ರ ಅವ್ರ ಹತ್ರ ಮಾತಾಡಬೇಕು. ಅವ್ರ ಮೂಲಕನೇ ಎಲ್ಲ ವಿಷಯನೂ ತಿಳ್ಕೊಬೇಕು. ಸರಿ ಮೇಡಮ್.